ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಫಿನಾಲೆ ಇನ್ನೇನು ನಾಳೆ ನಾಡಿದ್ದು ನಡೀತಾ ಇದೆ. ನಿಮ್ಗೆಲ್ಲ ಗೊತ್ತಿರಬಹುದು. ಆಲ್ಮೋಸ್ಟ್ ಗಿಲ್ಲಿಗೆ ತುಂಬಾ ಜನ ಫ್ಯಾನ್ ಬೇಸ್ ಇದಾರೆ. ಈಗಾಗಲೇ ತುಂಬಾ ಜನ ಗಿಲ್ಲಿಗೆ ವೋಟ್ ಮಾಡಿದ್ರ. ಬಟ್ ಬಿಗ್ ಬಾಸ್ ಮೋಸ ಮಾಡ್ತಾ ಇದೆ, ಮತ್ತೆ ಕಳ್ಳತನದಿಂದ ಬೇರೆದವ್ರಿಗೆ ವೋಟ್ ಹೋಗ್ತಾ ಇದೆ. ಗಿಲ್ಲಿಗಿಂತ ಜಾಸ್ತಿ ಬೇರೆದವ್ರಿಗೆ ವೋಟ್ ಹೋಗ್ತಾ ಇದೆ. ಅದು ಹಣಬಲದಿಂದ, ತೋಳ್ಬಲದಿಂದ, ಬೇರೆ ಬೇರೆ ರೂಪದಿಂದ ಬೇರೆದವ್ರಿಗೆ ವೋಟ್ ಹೋಗ್ತಾ ಇದೆ. ಏನೆಲ್ಲ ಸ್ಕ್ಯಾಮ್ ಆಗ್ತಾ ಇದೆ ಗಿಲ್ಲಿ ವಿಚಾರದಲ್ಲಿ, ಮತ್ತೆ ಯಾರು ಗೆಲ್ತಾರೆ, ರಿಸಲ್ಟ್ಸ್ ಏನ್ ಹೇಳ್ತಾ ಇದೆ, ಮತ್ತೆ ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ವೋಟಿಂಗ್ಸ್ ಯಾವ ರೀತಿ ರಿಸಲ್ಟ್ ಇದೆ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನೊಂದು ಪೋಸ್ಟ್ ಅನ್ನ ಹಾಕಿದ್ದೆ, ವೋಟಿಂಗ್ ಪೋಲ್ ಅನ್ನ ಹಾಕಿದ್ದೆ. ಅಲ್ಲಿ 83% ಗಿಲ್ಲಿಗೆ ವೋಟ್ ಇದೆ, 14% ರಕ್ಷಿತ್ ಆಗಿದೆ. ಥರ್ಡ್ ಅಲ್ಲಿ ಅಶ್ವಿನಿ ಅವರು ಇದ್ದಾರೆ, ರಘು ಆಗಿರ್ಬಹುದು, ಧನ್ನೂರ್ ಅವರು ಲಾಸ್ಟ್ ಅಲ್ಲಿ ಇದ್ದಾರೆ, ಇವರು ಕಾವ್ಯರವರು ಲಾಸ್ಟ್ ಅಲ್ಲಿ ಇದ್ದಾರೆ. ಇಡೀ ಕರ್ನಾಟಕವೇ ಗಿಲ್ಲಿ ಅವ್ರಿಗೆ ವೋಟ್ ಮಾಡ್ತಾ ಇದೆ. ಬಟ್ ಕರವೇದವರು ಎಲ್ಲರೂ ಕೂಡ ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಬೇರೆ ಬೇರೆ ಒಂದಷ್ಟು ವ್ಯಕ್ತಿಗಳು ಅಥವಾ ಒಂದಷ್ಟು ಟೀಮ್ಗಳು ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಕಳ್ಳು ಓಟ್ಗಳನ್ನ ಅಶ್ವಿನಿ ಅವ್ರಿಗೆ ನೀಡ್ತಾ ಇದೆ. ಒಂದಷ್ಟು ಕಾಲೇಜ್ಗಳಲ್ಲಿ, ಒಂದಷ್ಟು ಸ್ಕೂಲ್ ಟೀಚರ್ಸ್ ಗಳು ಕೂಡ ಅಶ್ವಿನಿ ಅವ್ರ ಪರ ಎತ್ತಿ ಧ್ವನಿ ಮಾತಾಡ್ತಾ ಇದ್ರೆ, ಮತ್ತೆ ಅವ್ರಿಗೆ ಓಟ್ ಹಾಕ್ತಾ ಇದಾರೆ. ಸ್ಟೂಡೆಂಟ್ಸ್ ಗಳಿಗೆ ನೋಟ್ಸ್ ಬೇಕು ಅಥವಾ ಏನೋ PDF ಬೇಕಂದ್ರೆ ಅಶ್ವಿನಿ ಅವ್ರಿಗೆ 99 ವೋಟ್ ಮಾಡಿ ಸ್ಕ್ರೀನ್ ಶಾಟ್ ಬಿಟ್ರೆ ಅವ್ರಿಗೆ PDF ಅಥವಾ ನೋಟ್ಸ್ ಗಳನ್ನ ಬಿಡ್ತಾ ಇದ್ದಾರೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸ್ಕ್ಯಾಮ್ ಫೋಟೋಗಳೆಲ್ಲೂ ಕೂಡ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಇಂಕೆ ಅವ್ರು ಏನೇ ಮಾಡಿದ್ರು ಕೂಡ ಅಶ್ವಿನಿ ಅವರು ಗಿಲ್ಲಿರವರ 1/3% ವೋಟ್ ಕೂಡ ತೆಗೆದುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಕಳೆದ ಬಾರಿ ಹನುಮಂತರವ್ರಿಗೆ 5,23,00,000 ಚಿಲ್ಲರೆ ವೋಟ್ಗಳು ಬಿದ್ದಿತ್ತು. ಬಟ್ ಇವಾಗ 10 ಕೋಟಿ ವೋಟ್ಗಳು ಗಿಲ್ಲಿರವ್ರಿಗೆ ಒಬ್ಬರಿಗೆ ಬೀಳುತ್ತೆ. ಇನ್ ಕೇಸ್ 100 ವೋಟ್ ಅಲ್ಲಿ ಒಂದ್ 80 ವೋಟ್ ಗಿಲ್ಲಿಗೆ ಬಿದ್ರೆ ಒಂದ್ 10 ವೋಟ್ ರಕ್ಷಿತ್ ಆಗಿ ಬೀಳ್ತಾ ಇದೆ. ಒಂದ್ 4-5 ವೋಟು ಅಶ್ವಿನಿ ಅವ್ರಿಗೆ ಬೀಳ್ತಾ ಇಲ್ಲ. ಅದು ಕೂಡ ಹಣಬಲ ತೋಬಲದಿಂದ ವೋಟ್ ತೆಗೆದುಕೊಳ್ತಾ ಇದಾರೆ. ಅವರ ಒಂದು ಕ್ಯಾರೆಕ್ಟರ್ ನ ನೋಡಿ ಅವ್ರಿಗೆ ವೋಟ್ ಹಾಕೋರು ಯಾರಿಲ್ಲ. ಬಟ್ ಆಲ್ಮೋಸ್ಟ್ ಗಿಲ್ಲಿ ಗೆಲ್ಲುವುದು ಶತಸಿದ್ಧ. ಇನ್ ಕೇಸ್ ಏನಾದ್ರೂ ಸ್ವಲ್ಪ ಗಿಲ್ಲಿಗೆ ಸಪೋರ್ಟ್ ಕಡಿಮೆ ಇತ್ತು ಅಥವಾ ಫ್ಯಾನ್ ಬೇಸ್ ಕಡಿಮೆ ಇದ್ದಿದ್ರೆ ಕಂಪ್ಲೀಟ್ ಆಗಿ ಸ್ಕ್ಯಾಮ್ ಮಾಡಿ ಅಶ್ವಿನಿ ಅವರು ಗೆಲ್ಲೋ ಸಾಧ್ಯತೆ ಇರ್ತಾ ಇತ್ತು. ಬಟ್ ಆ ರೀತಿ ಯಾವುದೇ ಕಾರಣಕ್ಕೂ ಆಗಲ್ಲ. 100% ಗಿಲ್ಲಿನೇ ಗೆಲ್ತಾರೆ. ಬಟ್ ರನ್ನರ್ ಅಪ್ ಕೂಡ ಅಶ್ವಿನಿ ಅವರು ಬರೋದಿಲ್ಲ. ಅಲ್ಲಿ ರಕ್ಷಿತಾರ್ ಅವರು ಬರ್ತಾರೆ. ರಕ್ಷಿತಾರ್ ಅವ್ರಿಗೆ ಗಿಲ್ಲಿನ ಬಿಟ್ರೆ ಹೈಯೆಸ್ಟ್ ಫ್ಯಾನ್ ಬೇಸ್ ಇದೆ. ಬಟ್ ರನ್ನರ್ ಅಪ್ ಒಂದು ಸ್ಥಾನಕ್ಕಾದ್ರೂ ಕೂಡ ಅಶ್ವಿನಿ ಬರಬೇಕು ಅಂತ ತುಂಬಾನೇ ಪೈಪೋಟಿ ನಡೀತಾ ಇದೆ. ತುಂಬಾನೇ ಫೇಕ್ ವೋಟ್ಸ್ ಗಳು ನಡೀತಾ ಇದೆ ಅಶ್ವಿನಿ ಅವರ ಪರವಾಗಿ. ಬಟ್ ನಲ್ಲಿ ಗಿಲ್ಲಿ ಗೆಲ್ಲೋದು ಶತಸಿದ್ಧ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಾರಾಯಣ ಗೌಡ್ರು ಕನ್ನಡ ಪರ ಹೋರಾಟಗಾರರು, ಹಾಗೇನೆ ಸುದೀಪ್ ಒಂದು ಫೋಟೋ ವೈರಲ್ ಆಗಿತ್ತು. ಬಟ್ ಅದು ನಾರಾಯಣ ಗೌಡ್ರ ಮಗನ ಮದುವೆಗೆ ಅಂತ ಗೊತ್ತಾಗಿದೆ. ಬಟ್ ಆ ರೀತಿ ಕನ್ನಡ ಪರ ಹೋರಾಟಗಾರರು ಆ ರೀತಿ ಮಾಡಬಾರದು. ಎಲ್ಲರೂ ಕೂಡ ಕನ್ನಡಿಗರೇ. ಬಟ್ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಗಿಲ್ಲಿ ಗೆಲ್ತಾನೆ. ಗಿಲ್ಲಿ ಗೆದ್ದು ಕಪ್ ಹಿಡಿದೇ ಹಿಡಿತಾನೆ. ಇದ್ರ ಬಗ್ಗೆ ನೀವು ಅನಿಸಿಕೆ ಕಮೆಂಟ್ ಮಾಡಿ. ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ.